ಕೋಪದಲ್ಲಿ ಮೂಗು ಕೊಯ್ದು ಆಮೇಲೆ ಅಯ್ಯೋ ಶಿವನೇ ಅಂದ್ರಂತೆ. ಫ್ಯಾನ್ಸ್ ಪಾಲಿಗೆ ದಾಸನು ದಾಸನಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಸ್ಥಿತಿ ಈಗ ಅದೇ ರೀತಿಯಾಗಿದೆ. ಕೊಲೆ ಕೇಸ್ನ ಸುಳಿಯೊಳಗೆ ಸಿಲುಕಿಯಾಗಿದೆ. ಆದ್ರೆ ಅದರಿಂದ ಆಚೆಗೆ ಹೊರಬರೋದಕ್ಕೆ ಭೂಪತಿ ಸರ್ಕಸ್ ಮಾಡ್ತಿದ್ದಾನೆ. ಕಟ್ಕೊಂಡವಳು ಮಾತ್ರ ಕೊನೆವರೆಗೂ ಅನ್ನುವಂತೆ ಪತಿ ಬೇಲ್ಗಾಗಿ ವಿಜಯಲಕ್ಷ್ಮಿ ಫೈಟ್ ಮಾಡಬೇಕಾಗಿದೆ. ದರ್ಶನ್ ಸ್ಯಾಂಡಲ್ವುಡ್ ನ ಸುಲ್ತಾನ, ಇದೇ ಬಾಕ್ಸ್ ಆಫೀಸ್ ಸುಲ್ತಾನ ಈಗ ಸೆರೆವಾಸಿ. ಇದೇ ಸೆರೆವಾಸದಿಂದ ಜೈಲು ಹಕ್ಕಿ ಹೊರಹೋಗಲು ಕಾತರಿಸುತ್ತಿದೆ. ಕಿಲ್ಲಿಂಗ್ ಸ್ಟಾರ್ ಈಗ ಬೇಲ್ ಪಡೆಯೋ ಎಲ್ಲಿಲ್ಲದ ಕಾತರ ಹೆಚ್ಚಿದೆ. ಚಾರ್ಜ್ ಶೀಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟ ಡಿ ಬಾಸ್ ಪತ್ನಿ ಸೋದರನ ಜೊತೆ ಬೇಲ್ ಬಗ್ಗೆ ಚರ್ಚಿಸಿದ ದಾಸ. ಒಂದ್ ಕಡೆ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಿದೆ, ಮತ್ತೊಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ಸಂಕಟಗಳಿಂದ ಹೊರಬರಲಿ ಅಂತ ದಿನಕರ್ ತೂಗುದೀಪ್ ಜೊತೆ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ನಿನ್ನೆ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಸಂದರ್ಶಕರ ಕೊಠಡಿಯಲ್ಲಿ 25 ನಿಮಿಷ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸೋದರ ದಿನಕರ್ ತೂಗುದೀಪ್ ಜೊತೆಗೆ ಕೊಲೆ ಆರೋಪಿ ದರ್ಶನ್ ಮಾತುಕತೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು 231 ಸಾಕ್ಷಿಗಳು, ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ರಾಜ್ಯದಲ್ಲಿ ಇದೇ ಕೇಸ್ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಈ ಪ್ರಕರಣ ಗಂಭೀರವಾಗಿದ್ದು, ಇಷ್ಟರ ಮಧ್ಯೆ ಬೇಲ್ಗೆ ಹೊಡೆದಾಡಬೇಕು ಅಂತ ದರ್ಶನ್ ಜೊತೆಗೆ ಪತ್ನಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ನಮ್ಮ ಲಾಯರ್ ಸ್ಟ್ರಾಂಗ್ ಆಗಿ ವಕಾಲತನ್ನ ವಹಿಸಲಿದ್ದಾರೆ. ಬೇಲ್ ಸಿಗುವ ಭರವಸೆ ಇದೆಯಂತ ದಾಸನಿಗೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಧೈರ್ಯ ಹೇಳಿದ್ದಾರಂತೆ. ಇಷ್ಟೇ ಅಲ್ಲದೆ ಜಾಮೀನು ಅಪ್ಲೈ ಮಾಡುವ ಪತ್ರಗಳಿಗೆ ದರ್ಶನ್ ಸಹಿ ಹಾಕಿಸಿಕೊಂಡಿದ್ದಾರೆ. ಬೇಲ್ ಬಗ್ಗೆ ಚರ್ಚೆ ಆದ ಮೇಲೆ ಕುಟುಂಬಸ್ಥರ ಆರೋಗ್ಯ ವಿಚಾರಿಸಿದ ದರ್ಶನ್ 25 ನಿಮಿಷ ದರ್ಶನ್ ಜೊತೆಗಿದ್ದ ಪತ್ನಿ ಮತ್ತು ಸಹೋದರ ಜೈಲಿನಿಂದ ತೆರಳಿದ್ರೆ ಕರಿಯ ಬ್ಯಾಗ್ ಹಿಡಿದು ಸೆಲ್ ಕಡೆ ಹೊರಟಿದ್ದಾನೆ. ದರ್ಶನ್ ಸ್ಥಿತಿ ಕಂಡು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು. ದರ್ಶನ್ ಭೇಟಿ ಬಳಿಕ ದಿನಕರ್ ಮತ್ತು ವಿಜಯಲಕ್ಷ್ಮಿ ಮುಖದಲ್ಲಿ ಆತಂಕವಿತ್ತು. ದರ್ಶನ್ ಸ್ಥಿತಿ ನೋಡಿ ದಿನಕರ್ ಮತ್ತು ವಿಜಯಲಕ್ಷ್ಮಿ ಕಣ್ಣೀರಾದ್ರು. ಕಾರು ಹತ್ತೋ ವೇಳೆ ದರ್ಶನ್ ಸಹೋದರ ದಿನಕರ್ ಗರಂ ಆಗಿದ್ರು. ಇನ್ನು ಜಾಮೀನು ಅರ್ಜಿಗೆ ಅಫಿಡವಿಟ್ ಮಾಡಿಸೋದಕ್ಕೆ ಸರ್ಕಾರಿ ನೋಟ್ರಿ ಬಂದಿದ್ರು. ದರ್ಶನ್ ಬೆಂಬಲಿಗ ಇವರನ್ನ ಕರೆತಂದಿದ್ರು. ಚಾರ್ಜ್ ಶೀಟ್ ಅಂತೂ ಸಲ್ಲಿಕೆ ಆಗಿದೆ. ಇನ್ಮೇಲೆ ಕೋರ್ಟ್ ಕಟಕಟೆಯಲ್ಲಿ ಆರೋಪಿಗಳು ನಿಂತ್ಕೋಬೇಕು, ವಿಚಾರಣೆ ಎದುರಿಸಬೇಕಾಗಿದೆ. ವಿನಾಯಕ್, ಟಿವಿ9 ಬಳ್ಳಾರಿ.